ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನ್ ನಿಮ್ಮ ಸಿದ್ದು ಬಿಟಿ. ಈ ವರ್ಷ ರಿಲೀಸ್ ಆಗಿರುವ ದುರಂಧರ್ ಮೂವಿಯು ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ಈ ಮೂವಿಯಲ್ಲಿ ರಣವೀರ್ ಸಿಂಗ್, ಅಕ್ಷಯ್ ಖನ್ನಾ, ಸಂಜಯ್ ಮತ್ತು ಆರ್ ಮಾಧವನಂತಹ ಪ್ರಮುಖ ಹೀರೋಸ್ ಗಳು ಈ ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ. ಆರಂಭದಲ್ಲಿ ಕೇವಲ ಹಿಂದಿಯಲ್ಲಿ ಬಿಡುಗಡೆಯಾದ ಈ ಮೂವಿಯು ಭಾರಿ ಯಶಸ್ಸಿನ ನಂತರ ತೆಲುಗು, ತಮಿಳು, ಕನ್ನಡ ಮತ್ತು ಮಲಯಾಳಂ ಭಾಷೆಯಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ. ಈ ಮೂವಿಯನ್ನ ಮೇನ್ ಆಗಿ 3 ಲೈಫ್ ಇನ್ಸಿಡೆಂಟ್ಸ್ ಅನ್ನ ಬೇಸ್ ಮಾಡಿಕೊಂಡು ಮೂವಿಯನ್ನ ಶೂಟ್ ಮಾಡಲಾಗಿದೆ. ನಂಬರ್ 1 ಕಂದಾರ್ ವಿಮಾನ ಹೈಜಾಕ್, ನಂಬರ್ 2 ಮೇಜರ್ ಮೋಹಿತ್ ಶರ್ಮಾ ಲೈಫ್ ಸ್ಟೋರಿ, ನಂಬರ್ 3 ಕರಾಚಿ ಗ್ಯಾಂಗ್ ವಾರ್ಸ್. ಸೊ ಈ 3 ಇನ್ಸಿಡೆಂಟ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ದಯವಿಟ್ಟು ನಿಮ್ಮ ಸಪೋರ್ಟ್ ಅನ್ನು ತೋರಿಸಿ. ಡಿಸೆಂಬರ್ 24, 1999 ನೇಪಾಳದ ಕಠ್ಮಂಡು ವಿಮಾನ ನಿಲ್ದಾಣದಿಂದ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ IC-814 ಟೇಕ್ ಆಫ್ ಆಯಿತು. ಆ ಫ್ಲೈಟ್ ನಲ್ಲಿ ಕುಟುಂಬಗಳು, ಮಕ್ಕಳು, ಹನಿಮೂನ್ ದಂಪತಿಗಳು ಸೇರಿದಂತೆ ಒಟ್ಟು 176 ಮಂದಿ ಆ ಫ್ಲೈಟ್ ಅಲ್ಲಿ ಜರ್ನಿಯನ್ನ ಮಾಡ್ತಾ ಇದ್ರು. ಇನ್ನೇನು 1 ಗಂಟೆಯಲ್ಲಿ ದೆಹಲಿಯನ್ನ ತಲುಪಿ ಆಯಾಗಿ ಊಟ ಮಾಡಬಹುದು ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ. ಸಂಜೆ 4:53 ವಿಮಾನವು ಭಾರತದ ವಾಯುಗಡಿಯೊಳಗೆ ಪ್ರವೇಶ ಮಾಡುತ್ತಿದ್ದಂತೆ 5 ಮುಸುಕುಧಾರಿಗಳು ತಮ್ಮ ಸೀಟುಗಳಿಂದ ಎದ್ದು ಗನ್ನು ಮತ್ತು ಗ್ಲಾನೇಡ್ ಗಳನ್ನ ಹಿಡಿದುಕೊಂಡು ಕಾರ್ಪೆಟ್ ಗೆ ಎಂಟ್ರಿಯನ್ನ ಕೊಡ್ತಾರೆ. ಫ್ಲೈಟ್ ಹೈಜಾಕ್ ಆಗಿದೆ, ಯಾರಾದ್ರೂ ಕದಲಿದ್ರೆ ಅಲ್ಲೇ ನಿಮ್ಮನ್ನ ಶೂಟ್ ಮಾಡ್ತೀವಿ ಅಂತೇಳಿ ಎಲ್ಲರಿಗೂ ಎಚ್ಚರಿಕೆಯನ್ನ ಕೊಡ್ತಾರೆ. ಗನ್ ಅನ್ನು ಅವರನ್ನ ಐ ಪಾಯಿಂಟ್ ನಲ್ಲಿ ಇಟ್ಕೊಂಡು ವಿಮಾನವನ್ನ ಹೈಜಾಕ್ ಮಾಡ್ತಾರೆ. ಈ ಸಮಯದಲ್ಲಿ 176 ಮಂದಿ ಪ್ಯಾಸೆಂಜರ್ಗಳ ಪ್ರಾಣ ಆ 5 ಉಗ್ರವಾದಿಗಳ ಕೈಯಲ್ಲಿ ಸಿಕ್ಕಿಕೊಂಡಿರುತ್ತೆ. ಪೈಲಟ್ ದೇವಿ ಶರಣ್ಗೆ ಗನ್ ಅನ್ನ ಗುರಿ ಇಟ್ಕೊಂಡು ಈ ಫ್ಲೈಟ್ ಅನ್ನ ಲಾಹೋರ್ ಕಡೆಗೆ ತೆಗೆದುಕೊಂಡು ಹೋಗುವಂತೇಳಿ ಆರ್ಡರ್ ಮಾಡ್ತಾರೆ. ಆದ್ರೆ ಈ ಫ್ಲೈಟ್ ಲ್ಯಾಂಡ್ ಆಗೋದಕ್ಕೆ ಪಾಕಿಸ್ತಾನ ಗವರ್ಮೆಂಟ್ ಪರ್ಮಿಷನ್ ಅನ್ನ ಕೊಡೋದಿಲ್ಲ. ಆಗ ಬೇರೆ ದಾರಿ ಇಲ್ಲದೆ ಈ ಫ್ಲೈಟ್ ಗಾಡಿಯಲ್ಲಿ ಉಳಿದುಕೊಳ್ಳುತ್ತೆ. ಎಷ್ಟು ಸಮಯ ಅಂತ ಗಾಡಿಯಲ್ಲಿ ಇರೋದಕ್ಕೆ ಸಾಧ್ಯ? ಯಾಕೆಂದ್ರೆ ಫ್ಯೂಸ್ ಖಾಲಿ ಆಗುತ್ತೆ. ಆಗ ಬೇರೆ ದಾರಿ ಇಲ್ಲದೆ ಈ ಫ್ಲೈಟ್ ಅನ್ನ ಇಂಡಿಯಾದ ಅಮೃತಸರದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲಿ ಇಂಡಿಯಾಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಸಿಕ್ತು. ಫ್ಲೈಟ್ ನಮ್ದೇ, ಏರ್ಪೋರ್ಟ್ ನಮ್ದೇ, ಪೊಲೀಸರು ಕೂಡ ನಮ್ಮವರೇ. ಸುಮಾರು 45 ನಿಮಿಷಗಳ ಸಮಯ ಕೂಡ ಸಿಕ್ತು. ಆ ಸಮಯದಲ್ಲಿ ನಾವು ಎಮರ್ಜೆನ್ಸಿ ಕಮಾಂಡೋಸ್ ನ ಕಳಿಸಿ ಅಟ್ಯಾಕ್ ಮಾಡಿದ್ರೆ ಅಲ್ಲಿ ಸ್ಟೋರಿನೇ ಬೇರೆ ಆಗಿರ್ತಾ ಇತ್ತು. ಆದ್ರೆ ಗವರ್ಮೆಂಟ್ ಡಿಸಿಷನ್ ತಗೊಳ್ಳೋದ್ರಲ್ಲಿ ತುಂಬಾ ಲೇಟ್ ಮಾಡ್ತು. ನಿರ್ಧಾರಗಳಲ್ಲಿ ವಿಳಂಬವಾಯ್ತು, ಅಧಿಕಾರಿಗಳಲ್ಲಿ ಗೊಂದಲವಾಯ್ತು, ಕೊನೆಗೆ ಇಂಧನ ಟ್ಯಾಂಕ್ ಬರೋದು ಕೂಡ ತಡವಾಯಿತು. ಟೆರರಿಸ್ಟ್ ಗಳಿಗೆ ಅನುಮಾನ ಬಂತು, ಇವ್ರು ನಮ್ಮನ್ನ ಟ್ರ್ಯಾಪ್ ಮಾಡ್ತಿರ್ಬೋದು ಅಂತ ಹೇಳಿ ಅವರಲ್ಲಿ ಆತಂಕ ಶುರುವಾಯಿತು. ಇನ್ನ ಟೆರರಿಸ್ಟ್ ಗಳು ಪೈಲಟ್ ಗೆ ಗನ್ ಅನ್ನ ಇಟ್ಟು ಫ್ಲೈಟ್ ಅನ್ನ ಟೇಕ್ ಆಫ್ ಮಾಡು ಅಂತ ಹೇಳಿ ಹೇಳ್ತಾರೆ. ಆಗ ಫ್ಲೈಟ್ ಅಲ್ಲಿ ಇದ್ದ ಇಬ್ಬರನ್ನ ಕತ್ತು ಕೊಯ್ದು ಕ್ರೂರವಾಗಿ ಹತ್ಯೆ ಮಾಡ್ತಾರೆ. ಆ ಸತ್ತು ಹೋದ ಇಬ್ರು ಕೂಡ ಗಂಡ ಹೆಂಡತಿ. ಪಾಪ ಅವರು ಹನಿಮೂನ್ ಹೋಗಿ ವಾಪಸ್ ಬರ್ತಾ ಇರ್ತಾರೆ. ಆ ಟೆರರಿಸ್ಟ್ ಗಳು ಆ ರೀತಿ ಮಾಡಿದ್ಕೋಸ್ಕರ ಆ ಪೈಲಟ್ ಗೆ ಬೇರೆ ದಾರಿ ಇಲ್ಲದೆ ಫ್ಲೈಟ್ ಅನ್ನ ಟೇಕ್ ಆಫ್ ಮಾಡ್ತಾನೆ. ಆ ದಿನ ಅಮೃತಸರದಿಂದ ಫ್ಲೈಟ್ ಹೊರಟೋದ ನಂತರ ಇಂಡಿಯಾ ಕೈಯಲ್ಲಿದ್ದ ಗೆಲುವು ಕೂಡ ಹೊರಟೋಯ್ತು. ಆ ಸಮಯದಿಂದ ಆ ಫ್ಲೈಟ್ ಒಂದು ರೀತಿ ನರಕದಂತೆ ಬದಲಾಯಿತು. ಫ್ಯೂಯಲ್ ಅನ್ನ ತುಂಬಿಸಿಕೊಳ್ಳದೆ ಫ್ಲೈಟ್ ಅಲ್ಲಿಂದ ಟೇಕ್ ಅಪ್ ಆಯ್ತು. ಇಲ್ಲಿ ಫ್ಯೂಲ್ ತುಂಬಾ ಕಡಿಮೆ ಇದೆ. ಮತ್ತೆ ಈ ಟೆರರಿಸ್ಟ್ ಗಳು ಈ ಫ್ಲೈಟ್ ಅಲ್ಲಿ ಲ್ಯಾಂಡ್ ಆಗೋದಕ್ಕೆ ಪಾಕಿಸ್ತಾನವನ್ನ ಪರ್ಮಿಷನ್ ಅನ್ನ ಕೇಳ್ತಾರೆ. ಆದ್ರೂ ಕೂಡ ಪಾಕಿಸ್ತಾನವರು ಪರ್ಮಿಷನ್ ಅನ್ನ ಕೊಡೋದಿಲ್ಲ. ಇವರು ಪರ್ಮಿಷನ್ ಕೊಡದೇ ಇದ್ರು ಕೂಡ ಫ್ಲೈಟ್ ಅನ್ನ ಲ್ಯಾಂಡ್ ಮಾಡ್ತಾರೆ ಅಂತ ಹೇಳಿ ರನ್ವೇ ನ ಆಫ್ ಮಾಡಿದ್ರು. ಆಗ ಪೈಲಟ್ ಪಾಕಿಸ್ತಾನ ಏರ್ಪೋರ್ಟ್ ಅವರಿಗೆ ವಾರ್ನಿಂಗ್ ಅನ್ನ ಕೊಡ್ತಾನೆ. ಫ್ಯೂಯಲ್ ಖಾಲಿ ಆಗ್ತಾ ಇದೆ, ನೀವು ಪರ್ಮಿಷನ್ ಕೊಟ್ಟರು ಒಂದೇ, ಕೊಡದಿದ್ರು ಒಂದೇ, ನಾನು ಫ್ಲೈಟ್ ಅನ್ನ ಲ್ಯಾಂಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಪಾಕಿಸ್ತಾನದವ್ರಿಗೆ ಬೇರೆ ದಾರಿ ಇಲ್ಲದೆ ರನ್ವೇ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಆ ಫ್ಲೈಟ್ ಲ್ಯಾಂಡ್ ಆಗೋದಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾರೆ. ಆಗ ಫ್ಲೈಟ್ ಲಾಹೋರ್ ಅಲ್ಲಿ ಲ್ಯಾಂಡ್ ಆಗುತ್ತೆ. ಅಲ್ಲಿ ಫ್ಯೂಯಲ್ ಅನ್ನ ತುಂಬಿಸ್ತಾರೆ. ಅಲ್ಲಿಂದ ದುಬೈಗೆ ಫ್ಲೈಟ್ ಟೇಕ್ ಅಪ್ ಆಗುತ್ತೆ. ಅಲ್ಲಿ 26 ಜನ ಪ್ಯಾಸೆಂಜರ್ ಮತ್ತು ಒಂದು ಡೆಡ್ ಬಾಡಿಯನ್ನ ಕೆಳಗಡೆ ಇಳಿಸ್ತಾರೆ. ನಂತರ ಫ್ಲೈಟ್ ಟೇಕ್ ಅಪ್ ಆಗಿ ಅಫ್ಘಾನಿಸ್ತಾನದ ಕಂದಹಾರದಲ್ಲಿ ಲ್ಯಾಂಡ್ ಆಗುತ್ತೆ. ಆ ಸಮಯದಲ್ಲಿ ಕಂದಹಾರ್ ತಾಲಿಬಾನ್ ಅಸ್ತಿತ್ವದಲ್ಲಿ ಇತ್ತು. ಆ ಫ್ಲೈಟ್ ಸುತ್ತಲೂ ಆ ತಾಲಿಬಾನ್ಗಳು ತಮ್ಮ ಟ್ಯಾಂಕರ್ ಗಳ ಮೂಲಕ ಸುತ್ತುವರಿತಾರೆ. ಅವರು ಸುತ್ತುವರೆದಿದ್ದು ಇಂಡಿಯಾನ ಕಾಪಾಡೋದಕ್ಕೋಸ್ಕರ ಅಲ್ಲ, ಇಂಡಿಯಾದಿಂದ ಆ ಉಗ್ರಗಾಮಿಗಳನ್ನ ಕಾಪಾಡೋದಕ್ಕೋಸ್ಕರ ಆ ಟ್ಯಾಂಕರ್ ಇಟ್ಕೊಂಡು ಅವ್ರನ್ನ ಸುತ್ತುವರಿತಾರೆ. ಆ ಫ್ಲೈಟ್ ಅಲ್ಲಿ ನೀರಿಲ್ಲ, ಟಾಯ್ಲೆಟ್ ಇಲ್ಲ, ಇಡೀ ಫ್ಲೈಟ್ ವಾಸನೆಯಿಂದ ತುಂಬಿಕೊಂಡಿದೆ. ಅಲ್ಲಿ ಒಂದು ರೀತಿ ಭಯ. ಒಳಗಡೆ ಇದ್ದ ಪ್ಯಾಸೆಂಜರ್ ಗಳು ನರಕವನ್ನ ನೋಡ್ತಾ ಇದ್ದಾರೆ. ಆ ಉಗ್ರವಾದಿಗಳ ಡಿಮ್ಯಾಂಡ್ ಏನು ಅಂದ್ರೆ ಇಂಡಿಯನ್ ಜೈಲಲ್ಲಿರುವ 3 ಉಗ್ರವಾದಿಗಳನ್ನ ಬಿಡುಗಡೆ ಮಾಡಬೇಕು ಮತ್ತು $200 ಮಿಲಿಯನ್ ದುಡ್ಡು ಕೊಡ್ಬೇಕು. ಆಗ ಇಂಡಿಯಾಗೆ ಬೇರೆ ದಾರಿ ಇಲ್ಲ. ಆಗ ಇಂಡಿಯನ್ ಆಫೀಸರ್ ಟೀಮ್ ಕಂದಹಾರ್ಗೆ ಹೋಯಿತು. ಆ ಸಮಯದಲ್ಲಿ ನಮ್ಮ ಇಂಡಿಯಾದ ಅಜಿತ್ ದೌಲ್ ಕೂಡ ಇದ್ದಾರೆ. ಆ ಮೂವಿಯಲ್ಲಿ ಅಜಿತ್ ದೌಲ್ ಕ್ಯಾರೆಕ್ಟರ್ ನ ಅಜಯ್ ಮಾಧವನ್ ಆಕ್ಟ್ ಮಾಡಿದ್ದಾರೆ. ಇಂಡಿಯನ್ ಆಫೀಸರ್ಸ್ ಮಾಧವನ್ ಮತ್ತು ಅವರ ಟೀಮು
ಆ ಟೆರರಿಸ್ಟ್ ಗ್ರೂಪ್ ಜೊತೆ ಮಾತಾಡ್ತಾರೆ. ಇದನ್ನೆಲ್ಲವನ್ನು ಕೂಡ ಇಡೀ ಪ್ರಪಂಚ ನೋಡ್ತಾ ಇದೆ. ಆ ಫ್ಲೈಟ್ ಅಲ್ಲಿ ಇದ್ದ ಪ್ಯಾಸೆಂಜರ್ ಫ್ಯಾಮಿಲಿಗಳು ಗೋಳಾಡ್ತಾ ಇದ್ದಾರೆ. ಕೊನೆಗೆ ಇದೆಲ್ಲ ಚರ್ಚೆಗಳು ಮುಗಿದಾದ್ಮೇಲೆ 3 ಟೆರರಿಸ್ಟ್ ಗಳ ಬಿಡುಗಡೆ ಮಾಡೋದಕ್ಕೆ ಒಪ್ಕೊಳ್ತಾರೆ. ಆ 3 ಯಾರು? ಮೊದಲನೇವನು ಮಸೂದ್ ಅಜರ್, ಇವನು ಜೈಷ್ ಎ ಮೊಹಮ್ಮದ್ ಎಂಬ ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥ. ಎರಡನೇವನು ಉಮರ್ ಶೇಖ್, ಇವನು ಭಾರತದಲ್ಲಿನ ಅಮೆರಿಕನ್ ಪ್ರವಾಸಿಗನೊಬ್ಬನನ್ನ ಕೊಂದಿರುವಂತ ವ್ಯಕ್ತಿ. ಮೂರನೇವನು ಮುಸ್ತಕ್ ಜರ್ಗರ್. ಈ ಮೂರನ್ನು ಕೂಡ ಅವರು ವರ್ಗಾಯಿಸೋದಕ್ಕೆ ಇಂಡಿಯಾ ಒಪ್ಕೊಳ್ಳುತ್ತೆ. ಆ ದಿನ ಇಡೀ ಪ್ರಪಂಚವೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ನಲ್ಲಿ ಮುಳುಗಿದೆ. ಆಗ ಇಂಡಿಯಾ ಈ 3 ಉಗ್ರವಾದಿಗಳನ್ನ ಕರ್ಕೊಂಡು ಕಂದಹಾರ್ಗೆ ಹೋಗ್ತಾರೆ. ಅಲ್ಲಿ ಈ 3ರನ್ನು ಕೂಡ ಟೆರರಿಸ್ಟ್ ಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಕೊನೆಗೆ ಫ್ಲೈಟ್ ಅಲ್ಲಿ ಇದ್ದಂತ 176 ಪ್ಯಾಸೆಂಜರ್ ಗಳನ್ನ ಬಿಡುಗಡೆ ಮಾಡ್ತಾರೆ. 176 ಮಂದಿ ಪ್ಯಾಸೆಂಜರ್ಸ್ ಗಳು ಸೇಫ್ ಆಗಿ ಬರ್ತಾರೆ. ಆದ್ರೆ ಇಂಡಿಯಾದ ಆತ್ಮ ಗೌರವ ಕಂದಹಾರ್ನಲ್ಲಿ ಮುಳುಗಿ ಹೋಯಿತು. ಆ ಬಿಡುಗಡೆಯಾದ 3 ವಿಕ್ರಮಿಗಳು ನಂತರ ಏನ್ ಮಾಡಿದ್ರು ಗೊತ್ತಾ? ಮಸೂದ್ ಅಜರ್ ಹೋಗಿ ಜೈಷ್ ಎ ಮೊಹಮ್ಮದ್ ಎಂಬ ಸಂಘಟನೆಯನ್ನ ಸ್ಥಾಪನೆ ಮಾಡ್ದ. 2001 ನಲ್ಲಿ ನಮ್ಮ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡ್ದ. ಆ ಅಟ್ಯಾಕ್ ಅಲ್ಲಿ 90 ಮಂದಿ ಪ್ರಾಣವನ್ನ ಕಳ್ಕೊಂಡ್ರು. ನಂತರ 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ಅನ್ನ ಮಾಡ್ದ. ಒಟ್ಟಾರೆ ಅದರಲ್ಲಿ 40 ಮಂದಿ CRPF ಕಮಾಂಡೋಗಳು ಸತ್ತೋದ್ರು. ಆ ಸಮಯದಲ್ಲಿ ನಾವು ಕಂದಹಾರ್ನಲ್ಲಿ ಟಫ್ ಡಿಸಿಷನ್ ತಗೊಂಡಿದ್ರೆ ಇವತ್ತು ಇಷ್ಟೊಂದು ಮಂದಿ ಸಾಯೋದಕ್ಕೆ ಚಾನ್ಸ್ ಇರ್ತಾ ಇರಲಿಲ್ಲ. 2001 ಪಾರ್ಲಿಮೆಂಟ್ ಅಟ್ಯಾಕ್ ನ ನಂತರ ಇಂಡಿಯಾ ತನ್ನ ಸ್ಟ್ರಾಟಜಿಯನ್ನ ಬದಲಾಯಿಸಿತು. ಶತ್ರುಗಳು ನಮ್ಮನ್ನು ಹೊಡೆಯೋದಕ್ಕೆ ಕೈ ಎತ್ತುವ ಮೊದಲೇ ಅವರನ್ನ ಕೈಯನ್ನ ಕತ್ತರಿಸಬೇಕು ಅಂತೇಳಿ ನಿರ್ಧಾರವನ್ನ ತಗೊಳ್ತು. ಇದನ್ನೇ ಡಿಫೆನ್ಸಿವ್ ಅಫೆನ್ಸ್ ಅಂತೇಳಿ ಕರೀತಾರೆ. ಈ ಸ್ಟ್ರಾಟಜಿಯನ್ನ ಇಂಡಿಯಾದಲ್ಲಿ ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡಿದಂತ ವ್ಯಕ್ತಿ ಅಜಿತ್ ದೋವಲ್. ಪ್ಲಾನ್ ಮಾಡಿ ನಮ್ಮ ಇಂಡಿಯನ್ ಮೇಲೆ ಅಟ್ಯಾಕ್ ಮಾಡೋವರೆಗೂ ನಾವ್ ಯಾಕೆ ಸುಮ್ಮನಿರ್ಬೇಕು? ಅಟ್ಯಾಕ್ ಮಾಡೋದಕ್ಕಿಂತ ಮುಂಚೆ ಅವ್ರ ಪ್ಲಾನ್ ಅನ್ನ ಪತ್ತೆ ಮಾಡಿ ಅವನ್ನ ಡೆಸ್ಟ್ರಾಯ್ ಮಾಡ್ಬೇಕು ಅಂತೇಳಿ ನಿರ್ಧಾರ ತಗೊಂಡ್ರು. ಶತ್ರುಗಳು ನಮ್ಮನ್ನು ಹೊಡೆಯೋದ್ರಿಂದ ಮುಂಚೆ ಅವರ ಮನೆಗೆ ನುಗ್ಗಿ ಅವರನ್ನೇ ಸದೆ ಬಡಿಬೇಕು ಅಂತೇಳಿ ನಿರ್ಧಾರವನ್ನ ತಗೊಂಡ್ರು. ಪಾಕಿಸ್ತಾನವನ್ನ ಅದರದ್ದೇ ಆದ ಪ್ರಾಬ್ಲಮ್ ಅಲ್ಲಿ ಬಿಸಿ ಮಾಡ್ಬೇಕು, ಆಗ ಅವರು ಇಂಡಿಯಾದ ತಂಟೆ ಬರೋದಿಲ್ಲ ಅಂತೇಳಿ ಅನ್ಕೊಂಡ್ರು. 2004 ಕಾಶ್ಮೀರದಲ್ಲಿ ಇಜ್ಮಾಯಿದುಲ್ ಮುಜಾಹಿದೀನ್ ಎಂಬ ಸಂಘಟನೆ ಇತ್ತು. ಆ ಸಂಘಟನೆ ಯಾವಾಗಲೂ ಕೂಡ ಕಾಶ್ಮೀರದಲ್ಲಿ ದಾಳಿಯನ್ನ ಮಾಡ್ತಾ ಇತ್ತು. ಆಗ ಅಜಿತ್ ದೋವಲ್ ಅವರು ಒಂದು ಪ್ಲಾನ್ ಅನ್ನ ಮಾಡಿದ್ರು. ಮೇಜರ್ ಮೋಹಿತ್ ಶರ್ಮಾ ಅವರನ್ನ ಅಖಾಡಕ್ಕೆ ಇಳಿಸಿದ್ರು. ಈ ದುರಂಧರ್ ಮೂವಿಯಲ್ಲಿ ಈ ಮೋಹಿತ್ ಶರ್ಮಾ ಕ್ಯಾರೆಕ್ಟರ್ ನ ರಣವೀರ್ ಸಿಂಗ್ ಆಕ್ಟ್ ಮಾಡಿದ್ದಾರೆ. ಅಜಿತ್ ದೋವಲ್ ಅವರು ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡಿದ್ರು. ಈ ಮೋಹಿತ್ ಶರ್ಮಾಗೆ ಅವ್ರ ಹೆಸರನ್ನ ಬದಲಾಯಿಸಿದ್ರು. ಇಫ್ತಿಕಾರ್ ಭಟ್ ಅಂತೇಳಿ ಅವ್ರ ಹೆಸರನ್ನ ಬದಲಾಯಿಸಿದ್ರು. ದೊಡ್ಡದಾಗಿ ಕೂದಲನ್ನ ಬಿಟ್ರು, ಗಡ್ಡವನ್ನ ಬಿಟ್ರು. ಒಟ್ಟಾರೆ ಯೂತ್ ತರ ಕಾಶ್ಮೀರದವರಾಗಿ ತನ್ನ ಕಾಸ್ಟ್ಯೂಮ್ ಅನ್ನೇ ಬದಲಾಯಿಸಿದ್ರು. ಇವೆಲ್ಲವನ್ನು ಕೂಡ ಬದಲಾಯಿಸಿ ಅವ್ರನ್ನ ಕಾಶ್ಮೀರಕ್ಕೆ ಕಳಿಸಿದ್ರು. ನನಗೆ ಇಂಡಿಯನ್ ಆರ್ಮಿ ತುಂಬಾ ಹಿಂಸೆ ಕೊಟ್ಟಿದೆ, ನನ್ನ ಸಹೋದರನನ್ನ ಕೊಂದಿದೆ, ನಾನು ಇಂಡಿಯನ್ ಮೇಲೆ ಸೇರ್ ತಿಳ್ಸ್ಕೋಬೇಕು, ನನ್ನನ್ನು ನಿಮ್ಮ ಗ್ರೂಪ್ಗೆ ಸೇರಿಸ್ಕೊಳ್ಳಿ ಅಂತೇಳಿ ಸುಳ್ಳು ಕಥೆಯನ್ನ ಹೇಳ್ತಾರೆ. ಆರಂಭದಲ್ಲಿ ಟೆರರಿಸ್ಟ್ ಗಳು ಇವರನ್ನ ನಂಬದೇ ಇದ್ರು ಕೂಡ, ಆದ್ರೆ ಮೋಹಿತ್ ಶರ್ಮಾ ಆಕ್ಟಿಂಗ್ ಮತ್ತು ಡೆಡಿಕೇಶನ್ ಅನ್ನು ನೋಡಿ ಆ ಉಗ್ರವಾದಿಗಳಿಗೆ ನಂಬಿಕೆ ಬರುತ್ತೆ. ಆಗ ಈ ಟೆರರಿಸ್ಟ್ ಗಳು ಮೋಹಿತ್ ಶರ್ಮನನ್ನ ತಮ್ಮ ಸೀಕ್ರೆಟ್ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅಬು ಧೊರಾರ ಮತ್ತು ಅಬು ಸಬ್ಜರ್ ಎಂಬ ಟಾಪ್ ಕಮಾಂಡರ್ಗಳು ಇದ್ರು. ಮೋಹಿತ್ ಶರ್ಮಾ ಅವ್ರ ಜೊತೆ ಸುಮಾರು 2 ವಾರಗಳ ಕಾಲ ಟ್ರಾವೆಲ್ ಮಾಡ್ತಾರೆ. ಅವರ ಪ್ರತಿ ಪ್ಲಾನ್ ಅನ್ನು ಕೂಡ ತಿಳ್ಕೋತಾರೆ. ಅವ್ರ ಜೊತೆ ಊಟ ಮಾಡೋದು, ಅವ್ರ ಜೊತೆ ಎಲ್ಲ ರೀತಿ ಲವಲವಿಕೆ ಕೆಲಸಗಳನ್ನು ಮಾಡೋದಕ್ಕೆ ಕೂಡ ಶುರು ಮಾಡ್ತಾರೆ. ಒಂದು ದಿನ ಆ ಇಬ್ಬರು ಕಮಾಂಡರ್ಸ್ ಗಳು ಮೋಹಿತ್ ಶರ್ಮಾ ಹತ್ರ ಏನ್ ಹೇಳಿದ್ರು ಅಂದ್ರೆ, ನೆಕ್ಸ್ಟ್ ವೀಕ್ ನಾವು ಇಂಡಿಯನ್ ಆರ್ಮಿ ಕಾರ್ಮಿ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತೇಳಿ ಮಾತಾಡ್ತಾರೆ. ಆಗ ಮೋಹಿತ್ ಶರ್ಮಾಗೆ ಅರ್ಥ ಆಯ್ತು, ಈಗ ನನಗೆ ಟೈಮ್ ಬಂತು ಅಂತೇಳಿ. ಆಗ ಮೋಹಿತ್ ಶರ್ಮಾ ತಕ್ಷಣ ತನ್ನಲ್ಲಿ ಬಚ್ಚಿಟ್ಕೊಂಡಿದ್ದ ಪಿಸ್ತೂಲ್ ಅನ್ನ ತೆಗಿತಾರೆ. ಕೆಲವೇ ಸೆಕೆಂಡ್ಗಳಲ್ಲಿ ಆ ಇಬ್ಬರು ಉಗ್ರವಾದಿಗಳನ್ನ ಶೂಟ್ ಮಾಡಿ ಬಿಸಾಕ್ತಾರೆ. ಆ ಉಗ್ರವಾದಿಗಳು ಏನ್ ನಡೆದಿದೆ ತಿಳ್ಕೊಳ್ಳೋ ಕೆಲವೇ ಸೆಕೆಂಡ್ಗಳಲ್ಲಿ ತನ್ನ ಪ್ರಾಣವನ್ನೇ ಬಿಟ್ಟಿರ್ತಾರೆ. ಆಗ ಅಲ್ಲಿದ್ದಂತ ಇನ್ನುಳಿದ ಟೆರರಿಸ್ಟ್ ಗಳು ಇದನ್ನೆಲ್ಲ ನೋಡಿ ಒಂದು ರೀತಿ ಶಾಕ್ ಆಗಿ ಹೋಗ್ತಾರೆ. ಆಗ ಮೋಹಿತ್ ಶರ್ಮಾ ಅಲ್ಲಿಂದ ಓಡೋಗಿ ಇಂಡಿಯನ್ ಆರ್ಮಿ ಕಮಾಂಡೋ ಆಗಿ ಸೇರ್ಕೊಳ್ತಾರೆ. ಈ ಸಾಹಸಕ್ಕೆ ಅವರಿಗೆ ಸೇನಾ ಮೆಡಲ್ ಕೂಡ ಬರುತ್ತೆ. ಇಷ್ಟಾದ್ರೂ ಕೂಡ ಅತಿ ದುಃಖಕರವಾದ ವಿಷಯ ಏನು ಅಂದ್ರೆ, 2009ರಲ್ಲಿ ಕುಪ್ಪದಲ್ಲಿ ನಡೆದ ಎನ್ಕೌಂಟರ್ ನಲ್ಲಿ ತಮ್ಮವರನ್ನ ಕಾಪಾಡೋದಕ್ಕೆ ಹೋಗಿ ಮೇಜರ್ ಮೋಹಿತ್ ಶರ್ಮಾ ಹುತಾತ್ಮರಾಗ್ತಾರೆ. ಕೊನೆಗೆ ಅವರ ಸಾವಿಗೆ ಕಾಣಿಕೆಯಾಗಿ ಅಶೋಕ ಚಕ್ರವನ್ನ ಕೊಡ್ತಾರೆ. ಆದ್ರೆ ಈ ಮೂವಿಯಲ್ಲಿ ರಣವೀರ್ ಸಿಂಗ್ ಸತ್ತೋಗಿಲ್ಲ. ಇದು ಮೂವಿ ಆಗಿರೋದ್ರಿಂದ ಇನ್ನೂ ಕೆಲವು ಸೀಕ್ವೆನ್ಸ್ ಗಳನ್ನ ಮುಂದುವರಿಸಿದ್ದಾರೆ. ಇಲ್ಲಿ ಮೂವಿಯಲ್ಲಿ ರಣವೀರ್ ಸಿಂಗ್ಗೆ 2 ಟಾಸ್ಕ್ ಅನ್ನ ಕೊಡ್ತಾರೆ. ಮೊದಲನೇ ಟಾಸ್ಕ್ ಹಿಜ್ಬುಲ್ ಮುಜಾಹಿದೀನ್ ಸಂಘಟನೆ ಒಳಗಡೆ ಸೇರ್ಕೊಂಡು ಅಲ್ಲಿನ ಲೀಡರ್ಸ್ ಗಳನ್ನ ಕೊಲ್ಲೋದು. ಎರಡನೇ ಟಾಸ್ಕ್ ಏನು ಅಂದ್ರೆ, ಕರಾಚಿಯನ್ನ ಲಿಯಾರ್ ಎಂಬ ಲೋಕಲ್ ಗ್ಯಾಂಗ್ ಜೊತೆ ಸೇರ್ಕೊಂಡು ತನ್ನ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡೋದು. ಮೊದಲನೇ ಟಾಸ್ಕ್ ಅನ್ನ ರಣವೀರ್ ಸಿಂಗ್ ಕಂಪ್ಲೀಟ್ ಮಾಡ್ತಾರೆ. ಈಗ ಎರಡನೇ ಟಾಸ್ಕ್ ಗೋಸ್ಕರ ರಣವೀರ್ ಸಿಂಗ್ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಇಲ್ಲಿ ಮೂರನೇ ಇನ್ಸಿಡೆಂಟ್ ಆಗಿರುವ ಲಿಯಾರಿ ಗ್ಯಾಂಗ್ ವಾರ್ ಸ್ಟಾರ್ಟ್ ಆಗುತ್ತೆ. ಪಾಕಿಸ್ತಾನದಲ್ಲಿ ಕರಾಚಿ ಎಂಬ ಒಂದು ಸಿಟಿ ಇರುತ್ತೆ. ಈ ಕರಾಚಿ ಎಂಬುದು ಪಾಕಿಸ್ತಾನಕ್ಕೆ ಒಂದು ರೀತಿ ಎಕನಾಮಿಕಲ್ ಕ್ಯಾಪಿಟಲ್ ಇದ್ದಾಗೆ. ಇದು ಪಾಕಿಸ್ತಾನದ ಆರ್ಥಿಕ ರಾಜಧಾನಿ. ಇಂಡಿಯಾಕ್ಕೆ ಮುಂಬೈ ಯಾವ ರೀತಿನೋ ಪಾಕಿಸ್ತಾನಕ್ಕೆ ಕರಾಚಿನೂ ಕೂಡ ಅದೇ ರೀತಿ.
ಈ ಕರಾಚಿಯಲ್ಲಿ ಲಯಾನ್ ಎಂಬ ಒಂದು ಪ್ರದೇಶ ಕೂಡ ಇರುತ್ತೆ. ಇದು ಒಂದು ರೀತಿ ಕರಾಚಿಗೆ ತುಂಬಾ ಪ್ರತ್ಯೇಕವಾದದ್ದು. ಇದು ಒಂದು ರೀತಿ ಸ್ಲಮ್ ಏರಿಯಾ. ಇಲ್ಲಿ ಮೇನ್ ಆಗಿ ಬಲೂಚಿ ಕಮ್ಯುನಿಟಿ ಸೇರಿದಂತವರು ವಾಸ ಮಾಡ್ತಾ ಇರ್ತಾರೆ. ಈ ಲಿಯಾನಿಯನ್ನ ಕೊಲಂಬಿಯಾ ಆಫ್ ಕರಾಚಿ ಅಂತ ಹೇಳಿ ಕೂಡ ಕರೀತಾ ಇದ್ರು. ಏಕೆಂದ್ರೆ ಇಲ್ಲಿ ಪೊಲೀಸರ ಆಳ್ವಿಕೆ ಏನು ಕೂಡ ನಡೆಯೋದಿಲ್ಲ. ಈ ಗ್ಯಾಂಗ್ಸ್ಟರ್ ಗಳೇ ಅಲ್ಲಿನ ಆಳ್ವಿಕೆಯನ್ನ ನಡೆಸ್ತಾ ಇರ್ತಾರೆ. ಪ್ರತಿ ಮನೆಯಲ್ಲೂ ಕೂಡ ಗನ್ಸ್ ಗಳು ಇರ್ತವೆ. ಇನ್ನೂ ಕೆಲವು ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇರ್ತಾರೆ. ಅಲ್ಲಿನ ಇಬ್ಬರು ಟೆರರಿಸ್ಟ್ ಮಧ್ಯೆ ಯಾವಾಗಲೂ ಕೂಡ ಗ್ಯಾಂಗ್ ವಾರ್ ಶುರು ಆಗ್ತಾನೆ ಇತ್ತು. ಒಬ್ಬನ ಹೆಸರು ರೆಹಮಾನ್ ಡಕಾಯತ್ ಅಂತೇಳಿ ಈ ದುರಂತ ಮೂವಿಯಲ್ಲಿ ಅಕ್ಷಯ್ ಖನ್ನಾ ಈ ರೋಲ್ ಅನ್ನ. ಇನ್ನೊಬ್ಬನ ಹೆಸರು ಅಕ್ಷಯ್ ಪಪ್ಪು ಅಂತೇಳಿ. ಈ ಅಕ್ಷಯ್ ಪಪ್ಪು ತುಂಬಾ ಕ್ರೂರಿ. ಪ್ರತಿ ಚಿಕ್ಕ ವಯಸ್ಸಿಗೂ ಕೂಡ ಮನುಷ್ಯರನ್ನ ಕೊಲ್ತಾ ಇದ್ದ. ಅದೆಷ್ಟು ಕ್ರೂರವಾಗಿರ್ತಾ ಇತ್ತು ಅಂದ್ರೆ ತಾನು ಕೊಂದು ಹಾಕಿರೋ ಮನುಷ್ಯರ ತಲೆಗಳ ಜೊತೆ ಫುಟ್ಬಾಲ್ ಅನ್ನ ಆಡ್ತಾ ಇದ್ದಂತೆ. ಈ ಲಿಯಾರಿಯಲ್ಲಿ ನಡೆದಂತ ಗ್ಯಾಂಗ್ ವಾರ್ಸ್ ಇಂದಾಗಿ ಪ್ರತಿದಿನ 10 ರಿಂದ 15 ಮಂದಿ ಗ್ಯಾಂಗ್ ವಾರ್ಸ್ ಗಳು ಸತ್ತು ಹೋಗ್ತಾ ಇದ್ರು. ಒಂದ್ ಕಡೆ ರೆಹಮಾನ್ ಡಕಾಯತ್ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಇವನು ಕೂಡ ಗ್ಯಾಂಗ್ಸ್ಟರ್. ಇವನು ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇರ್ತಾನೆ. ಆದ್ರೆ ಲಿಯಾರಿ ಜನಕ್ಕೆ ಇವನು ಒಂದು ರೀತಿ ರಾಬಿನ್ ಹುಡ್ ಇದ್ದಾಗೆ. ಈ ಡ್ರಗ್ಸ್ ಅನ್ನ ಮಾರಾಟ ಮಾಡೋದ್ರಿಂದ ಬರೋ ದುಡ್ಡಿನಿಂದ ಅಲ್ಲಿ ಸ್ಕೂಲ್ ಅನ್ನ ಕಟ್ಟಿಸ್ತಾ ಇದ್ದ. ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆಗಾಗಿ ಟ್ಯಾಂಕರ್ ಗಳನ್ನ ಕಟ್ಟಿಸ್ತಾ ಇದ್ದ. ಈ ಲಯಾರಿಯಲ್ಲಿ ಯಾರಿಗೇನೇ ಕಷ್ಟ ಬಂದ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ಲಿಲ್ಲ. ಈ ರಾಬಿನ್ ಹುಡ್ ಹತ್ರ ಹೋಗ್ತಾ ಇದ್ರು. ಅವರು ಒಂದು ರೀತಿ ಎಲ್ಲರನ್ನು ಪಂಚಾಯಿತಿ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಕೊಡ್ತಾ ಇದ್ದ. ಆದ್ರೆ ಅವನಲ್ಲಿ ಇನ್ನೊಂದು ಡಾರ್ಕ್ ಸೈಡ್ ಕೂಡ ಇದೆ. ಈ ರೆಹಮಾನ್ ಡಕಾಯತ್ ತನ್ನ ಶತ್ರುಗಳನ್ನ ತುಂಬಾ ಕ್ರೂರವಾಗಿ ಕೊಲ್ತಾ ಇದ್ದ. ಆ ಪ್ಲೇಸ್ ಅಲ್ಲಿ ಒಂದು ರೂಮರ್ ಕೂಡ ಇತ್ತು. ಅದೇನು ಅಂದ್ರೆ ಈ ರೆಹಮಾನ್ ಡಕಾಯತ್ ತನ್ನ ಸ್ವಂತ ತಾಯಿಯನ್ನೇ ಕೂಡ ತುಂಬಾ ಕ್ರೂರವಾಗಿ ಹತ್ಯೆ ಮಾಡಿದ್ದಾನೆ. ಏಕೆಂದ್ರೆ ಪ್ರತಿದಿನ ತನ್ನ ಹೆಂಡತಿ ಜೊತೆ ಜಗಳ ಮಾಡ್ತಾ ಇರ್ತಾನೆ ಅಂತೇಳಿ, ಮತ್ತೆ ಪೊಲೀಸರಿಗೆ ಅವನ ಬಗ್ಗೆ ಮಾಹಿತಿ ಕೊಟ್ಲು ಅಂತೇಳಿ ನೇಣು ಹಾಕಿ ಸಾಯಿಸ್ತಾ ಅಂತೇಳಿ ಅಲ್ಲಿ ಟಾಕಿಂಗ್ ಕೂಡ ಇದೆ. ಒಂದ್ ರೀತಿ ಈ ರೆಹಮಾನ್ ಡಕಾಯತ್ ಅಂದ್ರೆ ಇಡೀ ಕರಾಚಿಗೆ ಭಯ ಪಡ್ತಾ ಇತ್ತು. ಒಟ್ಟಾರೆ ಇದು ನಿಜವೋ ಸುಳ್ಳು ಗೊತ್ತಿಲ್ಲ, ಅವನು ಇಡೀ ಕರಾಚಿಗೆ ಭಯ ಬೀಳ್ತಾ ಇತ್ತು. ಈ ಪಾಕಿಸ್ತಾನದ ಮಾಜಿ ಪ್ರಧಾನಿ ಬೆಂಜಿರ್ ಭುಟ್ಟೋ ಜೊತೆ ಈ ವ್ಯಕ್ತಿಗೆ ಒಳ್ಳೆ ಸಂಬಂಧವಿತ್ತು. ಹಾಗಾಗಿ ಅಲ್ಲಿನ ಪೊಲೀಸರು ಈ ವ್ಯಕ್ತಿಯನ್ನ ಏನು ಕೂಡ ಮಾಡಕ್ ಆಗ್ತಿರ್ಲಿಲ್ಲ. 2009ರಲ್ಲಿ ಈ ರೆಹಮಾನ್ ಡಕಾಯತ್ ನ ಪೊಸಿಷನ್ ತುಂಬಾ ಎತ್ತರಕ್ಕೆ ಹೋಯ್ತು. ಆಗ ಈ ವ್ಯಕ್ತಿ ಬಲೂಚಿಸ್ತಾನ್ ಚಳುವಳಿಗೆ ಬೆಂಬಲ ಕೊಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇದು ಅಲ್ಲಿನ ಗೌರ್ಮೆಂಟ್ ಗೆ ಇಷ್ಟ ಆಗೋದಿಲ್ಲ. ಆಗ ಈ ರೆಹಮಾನ್ ಡಕಾಯತ್ ನ ಕೊಲ್ಲಬೇಕು ಅಂತೇಳಿ ಅಲ್ಲಿನ ಗೌರ್ಮೆಂಟ್ ಆರ್ಡರ್ ಅನ್ನು ಪಾಸ್ ಮಾಡುತ್ತೆ. ಈ ಕೆಲಸವನ್ನ ಚೌಧರಿ ಅಸ್ಲಂ ಖಾನ್ ಗೆ ವಹಿಸ್ತಾರೆ. ಈ ಪೊಲೀಸ್ ಕ್ಯಾರೆಕ್ಟರ್ ಅನ್ನ ಈ ದುರಂಧರ್ ಮೂವಿಯಲ್ಲಿ ಸಂಜಯ್ ದತ್ಗೆ ಕೊಟ್ಟಿದ್ದಾರೆ. ಈ ವ್ಯಕ್ತಿ ಕರಾಚಿಯಲ್ಲಿ ಒಂದು ರೀತಿ ಎನ್ಕೌಂಟರ್ ಸ್ಪೆಷಲಿಸ್ಟ್. ಈ ವ್ಯಕ್ತಿ ನೋಡೋದಕ್ಕೆ ಒಂದು ರೀತಿ ಪೊಲೀಸ್ ರೀತಿ ಇರೋದಿಲ್ಲ, ಒಂದು ರೀತಿ ಗ್ಯಾಂಗ್ಸ್ಟರ್ ತರ ಇರ್ತಾನೆ. ಬಿಗ್ ಸರ್ವರ್ ಹಾಕೊಂಡು ಈ ಪೊಲೀಸ್ ಬಟ್ಟೆ ಆ ರೀತಿ ಯಾವ್ದು ಇರೋದಿಲ್ಲ, ಒಳ್ಳೆ ಟೆರರಿಸ್ಟ್ ತರ ಕಾಣ್ತಾ ಇದ್ದಾರೆ. ಅವನ ಕೈಯಲ್ಲಿ ಯಾವಾಗಲೂ ಕೂಡ ಸಿಗರೇಟ್ ಇರುತ್ತೆ. ಇವನು ಪೊಲೀಸ್ ರೂಲ್ಸ್ ಬಗ್ಗೆ ಒಂದ್ ಸ್ವಲ್ಪ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಕ್ರಿಮಿನಲ್ಸ್ ಅನ್ನ ಕೋರ್ಟ್ಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಬಿಡುಗಡೆ ಆಗ್ತಾರೆ. ಅದೇ ಅವರನ್ನ ನನ್ನದ ಕರ್ಕೊಂಡ್ ಬಂದ್ರೆ ಡೈರೆಕ್ಟ್ ಆಗಿ ಮೇಲೆ ಕಳಿಸ್ತೀನಿ ಅಂತೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ. ಇವನ್ ಕೆರಿಯರ್ನಲ್ಲಿ 100ಕ್ಕಿಂತ ಹೆಚ್ಚು ಎನ್ಕೌಂಟರ್ ಗಳನ್ನ ಮಾಡಿದ್ದಾನೆ. ಆಗ ಈ ಅಸ್ಲಾಂ ಖಾನ್ ಮತ್ತು ರೆಹಮಾನ್ ಮಧ್ಯೆ ಟಾಮ್ ಅಂಡ್ ಜೆರಿ ಶುರುವಾಯಿತು. ಅಂತಿಮವಾಗಿ ಆಗಸ್ಟ್ 9, 2009ರಂದು ಈ ರೆಹಮಾನ್ ಖಾನ್ ತನ್ನ 3 ಸ್ನೇಹಿತರೊಂದಿಗೆ ಸೀಕ್ರೆಟ್ ಮೀಟಿಂಗ್ ನಲ್ಲಿರುವಾಗ ಅಸ್ಲಾಂ ಖಾನ್ ಟೀಮ್ ದಾಳಿ ಮಾಡಿತು. ಅಂತಿಮವಾಗಿ ಪೊಲೀಸರ ಆ ಗುಂಡಿನ ಚಕಮಕಿಯಲ್ಲಿ ರೆಹಮಾನ್ ಡಕಾಯತ್ ತನ್ನ ಪ್ರಾಣವನ್ನ ಕಳ್ಕೊತಾನೆ. ರೆಹಮಾನ್ ಸಾವಿನ ನಂತರ ಅಲ್ಲಿ ದಂಗೆಗಳು ಶುರುವಾಗ್ತವೆ. ಕೊನೆಗೆ ಈ ಅಸ್ಲಾಂ ಖಾನ್ ಅಲ್ಲಿನ ಹೀರೋ ಆಗ್ತಾನೆ. ಆದ್ರೂ ಕೂಡ ಈ ರೆಹಮಾನ್ ಕಡೆಯವರು ಸೇಡನ್ನ ತೀರ್ಸ್ಕೊಳ್ಳೋದಕ್ಕೆ ಕಾಯ್ತಾ ಇದ್ರು. ಕೊನೆಗೆ 2014ರಲ್ಲಿ ಈ ಅಸ್ಲಾಂ ಖಾನ್ ತನ್ನ ಕಾರ್ ಮೇಲೆ ಹೋಗ್ತಿರುವಾಗ ಈ ರೆಹಮಾನ್ ಕಡೆ ಗ್ಯಾಂಗ್ ನವರು ಸುಮಾರು 200 kg ತೂಕದ ಬಾಂಬ್ ಅನ್ನ ಅವನ ಕಾರಿಗೆ ಗುತ್ತಾರೆ. ಆ ಸ್ಫೋಟ ಎಷ್ಟೊಂದು ಭೀಕರವಾಗಿತ್ತು ಅಂದ್ರೆ ಈ ಅಸ್ಲಾಂ ಖಾನ್ ಕಾರು ಜೋರ ಎಗರ್ಕೊಂಡು ಹೋಗಿ ಫ್ಲೈಓವರ್ ಮೇಲೆ ಬೀಳುತ್ತೆ. ಕೊನೆಗೆ ಅಸ್ಲಾಂ ಖಾನ್ ಅವರ ದೇಹ ಸಿಗಲಿಲ್ಲ, ಕೇವಲ ಅವನ ವಾಚ್ ಮಾತ್ರ ಸಿಗುತ್ತೆ. ಈ ಮೂವಿಯಲ್ಲಿ ತೋರಿಸಿರುವ ಪ್ರಮುಖ ಅಂಶ ಏನು ಅಂದ್ರೆ 2008ರ ಮುಂಬೈ ದಂಡಿಗೆ ಗನ್ ಸಪ್ಲೈ ಮಾಡಿದ್ದು ಈ ರೆಹಮಾನ್ ಡಕಾಯತ್ ಆಗಿರುವ ಕಾರಣ ಈ ರಣವೀರ್ ಸಿಂಗ್ ರಿಯಾಲಿಟಿಯಲ್ಲಿ ಗ್ಯಾಂಗ್ ವಾರ್ ಸೃಷ್ಟಿ ಮಾಡಿ ಈ ಅಸ್ಲಾಂ ಖಾನ್ ಮೂಲಕ ರೆಹಮಾನ್ ಅನ್ನ ಕೊಲ್ಲಿಸುತ್ತಾರೆ. ಇದನ್ನ ರಣವೀರ್ ಸಿಂಗ್ ಹೇಗೆ ಮಾಡಿದ್ರು ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಆದ್ರೆ ರಿಯಲ್ ಸ್ಟೋರಿಯಲ್ಲಿ ಮುಂಬೈ ದಾಳಿಯಲ್ಲಿ ಈ ರೆಹಮಾನ್ ಪಾತ್ರ ಇತ್ತೇ ಅನ್ನೋದು ಒಂದ್ ರೀತಿ ಅನುಮಾನಾಸ್ಪದವಾಗಿದೆ. ಏಕೆಂದ್ರೆ ಅಲ್ಲಿ ಯಾವುದೇ ರೀತಿ ಸಾಕ್ಷಿಗಳು ಇಲ್ಲ. ಫ್ರೆಂಡ್ಸ್, ಇದಿಷ್ಟು ದುರಂಧರ್ ಮೂವಿಯ ಪೂರ್ತಿ ವಿಶ್ಲೇಷಣೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ದಯವಿಟ್ಟು ನಿಮ್ಮ ಲೈಕ್ ಮೂಲಕ ಸಪೋರ್ಟ್ ಅನ್ನು ನೀಡಿ.